ಎಲ್ಲರಿಗೂ ನಮಸ್ಕಾರ. ಈ ಖಾತಾ ಮಾಡಿಸಲು ಮ್ಯಾಂಡೇಟರಿ ಆಗಿದೆ ಕರ್ನಾಟಕದಲ್ಲಿ, ನಿಮಗೆಲ್ಲ ಗೊತ್ತಿರೋ ಹಾಗೆ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಆತಂಕ ಪಡೋ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ ಸಚಿವ ಕೃಷ್ಣ ಬೈರೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಖಾತಾ ಮಾಡಿಸಲು ಯಾವುದೇ ರೀತಿ ಡೆಡ್ಲೈನನ್ನು ಸರ್ಕಾರದಿಂದ ನೀಡಿಲ್ಲ. ಓಕೆನಾ? ಸೊ ಆತಂಕ ಬೇಡ ಅಂತ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಇನ್ನೂ ಹೆಚ್ಚಾಗಿ ನೀವು ನೋಡೋದಾದರೆ ರಾಜ್ಯದಲ್ಲಿ ನಿವೇಶನ ಮಾರಾಟದಲ್ಲಿ ಆಗುತ್ತಿರುವ ವಂಚನೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಈ ಖಾತಾ ಮಾಡಿಸೋದು ಕಡ್ಡಾಯಗೊಳಿಸಲಾಗಿದೆ. ಕರೆಕ್ಟ್ ಅಲ್ವಾ? ಸೆಪ್ಟೆಂಬರ್ 13ರಿಂದನೇ ಈ ಖಾತಾನ ಕಡ್ಡಾಯ ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ, ಈಗ ಎಲ್ಲ ಕಡೆ ಕೂಡ ಕರ್ನಾಟಕದಲ್ಲಿ ಈ ಖಾತಾ ಕಡ್ಡಾಯವಾಗಿದೆ. ಬಟ್ ಈ ಒಂದು ಸಿಸ್ಟಮಲ್ಲಿ ಯಾವುದೇ ರೀತಿ ಡೆಡ್ಲೈನ್ನ ಕೊಟ್ಟಿಲ್ಲ. ಈಗ HSRPಗೆ ನಿಮಗೆ ಗೊತ್ತು, ಡೆಡ್ಲೈನ್ ಕೊಟ್ಟಿದ್ದರು. ಬಟ್ ಇಲ್ಲಿ ಯಾವುದೇ ರೀತಿ ಡೆಡ್ಲೈನ್ ಕೊಟ್ಟಿಲ್ಲ. ಮತ್ತು ಅವಶ್ಯಕತೆ ಇದ್ದರೆ ಅಕ್ಟೋಬರ್ 21ರಿಂದ ವಾರಾಂತ್ಯಗಳಲ್ಲೂ, ಅಂದರೆ ಶನಿವಾರ ಭಾನುವಾರ ಕೂಡ ಸಬ್ ರಿಜಿಸ್ಟ್ರ್ ಆಫೀಸ್ ಓಪನ್ ಇರುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆನಾ? ಸೊ ಏನು ಆತುರ ಪಡೋ ಅವಶ್ಯಕತೆ ಇಲ್ಲ. ಈಗ ಏನಾಗ್ತಿದೆ, ತುಂಬ ಜನ ಆಫೀಸ್ನ ವಿಸಿಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ರಿಜಿಸ್ಟರ್ ಆಫೀಸ್ ಇರ್ಬೋದು, ನಗರಸಭೆ, ಈ ಥರ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ತುಂಬ ಕ್ರೌಡ್ ಕ್ರಿಯೇಟ್ ಆಗ್ತಿದೆ. ಸೊ ಯಾರೂ ಇಲ್ಲಿ ಆತುರ ಪಡುವ ಅಥವಾ ಭಯ ಪಡುವ ಅಗತ್ಯವಿಲ್ಲ. ಮಾಡಿಸ್ಬೇಕು. ಸೊ ಬಟ್ ಮಾರಾಟ ಮಾಡೋ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ ಇದು ಮ್ಯಾಂಡೇಟರಿ, ಅವರೇ ಮಾಡಿಕೊಡ್ತಾರೆ ನಿಮಗೆ. ಓಕೆನಾ? ಬಟ್ ನೀವು ಮಾಡಿಸೋದಾದ್ರೆ ಇನ್ನೂ ಟೈಮ್ ಇದೆ. ಯಾವುದೇ ರೀತಿ ಒಂದು ಡೆಡ್ಲೈನ್ ಕೊಟ್ಟಿಲ್ಲ. ವೆಯ್ಟ್ ಮಾಡಿ ನೀವು ಈ ಖಾತಾ ಮಾಡಿಸ್ಕೋಬೋದು. ಈ ಖಾತಾ ಬಗೆಗಿನ ಗೊಂದಲಗಳ ಬಗ್ಗೆ ಸೋಮವಾರ BBMP ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚಿಸಿದ ಬಳಿಕ ವಿಕಾಸಸೌಧದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಇದನ್ನು ಅವರು ಹಂಚ್ಕೊತಾರೆ. ಏನಂತ, BBMP ವ್ಯಾಪ್ತಿಯ ಕೆಲವು ಭಾಗದಲ್ಲಿ ಮಧ್ಯವರ್ತಿಗಳು ಈ ಖಾತಾಗೆ ಸರ್ಕಾರ ಸಮಯ ನಿಗದಿ ಮಾಡಿದೆ ಎಂದು ಜನರಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಯಾರು ಮಧ್ಯವರ್ತಿಗಳಷ್ಟೇ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿರೋದು. ಬಟ್ ಸರ್ಕಾರದಿಂದ ಯಾವುದೇ ರೀತಿ ಇಲ್ಲ. ಈ ಖಾತೆ ಮಾಡಿಸಿಕೊಡುವುದು ಜನರನ್ನು ಸುಲಿಗೆ ಮಾಡುವ ಘಟನೆ ಗಮನಕ್ಕೆ ಬಂದಿದೆ. ನಾನು ಮಾಡಿಸ್ಕೊಡ್ತೀನಿ, ನಿಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಏನಾದರೂ ಸುಲಿಗೆ ಮಾಡ್ತಿದ್ರೆ ಅದು ಪ್ರಾಬ್ಲಮ್. ಓಕೆನಾ? ಸೊ ಆ ಥರ ಸುಲಿಗೆ ಮಾಡ್ತಿದ್ದಾರೆ, ಅದನ್ನು ಗಮನಿಸಿ. ಏನಾಗಿದೆ, ಇಲ್ಲಿ ಯಾವುದೇ ರೀತಿ ಈ ಖಾತಾ ಮಾಡೋದಕ್ಕೆ ಸಮಯ ನಿಗದಿ ಮಾಡಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇಲ್ಲೇನಾಗುತ್ತೆ, ಕೆಲವೊಂದು ಬ್ರೋಕರ್ಗಳು ಏನು ಮಾಡ್ತಾರೆ, ಸೊ ಮಾಡಿಸ್ಕೊಂಬಿಡ್ಬೇಕು ಡಿಸೆಂಬರ್ ಒಳಗೆ, ಈ ಥರ ಒಂದು ಭಯನ ತಂದುಬಿಡ್ತಾರೆ ಜನದ ಮಧ್ಯೆ. ಸೊ ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವುದೇ ರೀತಿ, ಹೀಗಾಗಿ ಸಾರ್ವಜನಿಕರು ಗಾಬರಿಗೊಳಗಾಗದೆ, ಆತುರ ಪಡದೆ ತಮ್ಮ ಸಮಯ ನೋಡಿಕೊಂಡು ಈ ಖಾತಾ ಮಾಡಿಸಿಕೊಳ್ಳಬಹುದು. ಊಹಾಪೋಹಗಳಿಗೆ ಕಿವಿ ಕೊಟ್ಟು ಆತಂಕಕ್ಕೆ ಒಳಗಾಗಬೇಡಿ ಎಂದು ಗೊಂದಲಕ್ಕೆ ತೆರೆ ಎಳೆದರು. ಗೊತ್ತಾಯ್ತಲ್ಲ ನಿಮಗೆ? ಯಾರಾದರೂ ಇದ್ದರೆ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿ, ಮತ್ತು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಈ ಖಾತಾ ಮಾಡಿಸೋದಕ್ಕೆ ಯಾವುದೇ ರೀತಿ ಡೆಡ್ಲೈನ್ ಇಲ್ಲ. ನಿಮ್ಗೆ ಯಾರಾದರೂ ಮಧ್ಯವರ್ತಿಗಳು, ಅಂದರೆ ಬ್ರೋಕರ್ಗಳು ಏನಾದರೂ ನಿಮಗೆ ಇಲ್ಲ, ನನಗೆ ಡಿಸೆಂಬರ್ ಲಾಸ್ಟ್ ಡೇಟು ಈ ಥರ ಅಂತ ಹೇಳಿದ್ರೆ, ನಿಮಗೆ ನೋಡಿ, ನಾನು ಕಂಪ್ಲೀಟ್ ಈ ಡೀಟೇಲ್ಸ್ ಇದೇನಿದೆ, ಇದು ಪ್ರೆಸ್ ಮೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ತಾ ಇರೋದು. ಯಾವುದೇ ರೀತಿ ಡೆಡ್ಲೈನ್ ಇಲ್ಲ ಇದುವರೆಗೂ. ಓಕೆನಾ? ಸೊ ನಕಲಿ ನೋಂದಣಿ ಪ್ರಕಾರಗಳನ್ನು ತಡೆಯೊಡ್ಡುವ ಸಲುವಾಗಿ ಈ ಖಾತಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಆದರೆ ಈ ಖಾತಾ ಪಡೆಯಲು ಆ ಥರ ಬೇಕಿಲ್ಲ, ಅಂದರೆ ಅರ್ಜೆಂಟ್ ಮಾಡಬೇಡಿ. ನಿವೇಶನಗಳನ್ನು ಮಾರುವ ಅಥವಾ ಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಾತ್ರ ಈ ಖಾತಾ ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಪಾಲಿಕೆಯ ವಿಶೇಷ ಆಯುಕ್ತರ ಜೊತೆ ಚರ್ಚಿಸಿ ಈ ಖಾತಾ ಪ್ರಕ್ರಿಯೆಯನ್ನು ಸರಳೀಗೊಳಿಸಿ, ಅಂದರೆ ಈಸಿ ಮಾಡಿಕೊಡ್ತೀವಿ, ಜನರಿಗೆ ಅನುಕೂಲ ಆಗುವಂತೆ ಸೂಕ್ತ ಕ್ರಮ ತಗೊತೀವಿ ಅಂತ ಕೂಡ ಅವರು ಇದು ಮಾಡಿದ್ದಾರೆ. ಓಕೆನಾ? ಅಂದರೆ ತಿಳಿಸಿದ್ದಾರೆ. ಸೊ ಗೊತ್ತಾಯ್ತಲ್ಲ ನಿಮಗೆ? ಈ ಖಾತಾ ಪಡೆಯಲು ಯಾವುದೇ ಒಂದು ಭಯ ಇಲ್ಲ, ಇನ್ನೂ ಟೈಮ್ ಇದೆ, ತಗೋಬೋದು. ಮತ್ತು ಈ ಖಾತಾ ಪಡೆಯಲು ಸಾರ್ವಜನಿಕರು ಕಚೇರಿಗಳಿಗೆ ಬರುವ ಅಗತ್ಯ ಇಲ್ಲ, ಬದಲಾಗಿ ಮನೆಯಿಂದಲೇ ಈ ಖಾತಾ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಕೂಡ ತಿಳಿಸಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ 21 ಲಕ್ಷ ನಿವೇಶನಗಳಿವೆ. ಈ ನಿವೇಶನಗಳು BBMP ಈಗಾಗಲೇ ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ಆಸ್ತಿ ಮಾಲೀಕರು ಡ್ರಾಪ್ಸ್ಗಳನ್ನು ನೋಡಿ ಅಗತ್ಯ ದಾಖಲೆಗಳನ್ನು ವೆಬ್ಸೈಟಲ್ಲಿ ಲಗತ್ತಿಸುವ ಮೂಲಕ ಯಾವುದೇ ಕಚೇರಿಗೆ ಹೋಗದೆ ಮನೆಯಲ್ಲೇ ಶಾಶ್ವತ ಈ ಖಾತಾವನ್ನು ಪಡೆದುಕೊಳ್ಳಬಹುದು ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಈ ಖಾತಾ ಪಡೆಯುವ ಸಂಬಂಧ ಸಾರ್ವಜನಿಕರು ಅನುಭವಿಸುತ್ತಿರುವ ಸಮಸ್ಯೆ ಗಮನದಲ್ಲಿದ್ದು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ತೆರೆಯುತ್ತೀವಿ ಅಂತ ಕೂಡ ಅವರು ತಿಳಿಸಿದ್ದಾರೆ. ಓಕೆನಾ? ಗೊತ್ತಾಯ್ತಲ್ಲ? ಈ ಖಾತಾ ಪಡೆಯಲು ಯಾವುದೇ ಒಂದು ಡೆಡ್ಲೈನ್ ಇಲ್ಲ. ಸೊ ಸಮಾಧಾನವಾಗಿ ನೀವು ಫ್ರೀ ಆದಾಗ ಹೋಗಿ ಮಾಡಿಸ್ಕೋಬೋದು. ಯಾವುದೋ ಒಂದು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಮತ್ತು ನಕಲಿ ನೋಂದಣಿಗಳನ್ನು ತಪ್ಪಿಸಿ ಆಸ್ತಿ ಮಾಲೀಕರ ಮಾಲೀಕತ್ವವನ್ನು ರಕ್ಷಿಸಲು ಈ ಖಾತಾ ವ್ಯವಸ್ಥೆ ಶಾಶ್ವತ ಪರಿಹಾರ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಗೊತ್ತಾಯ್ತಲ್ಲ? ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ತುಂಬ ಜನ ಏನು ಮಾಡ್ತಾರೆ, ಬ್ರೋಕರ್ ಇದ್ದಾರೆ, ಅವ್ರು ಮಾಡಿಕೊಟ್ಬಿಡ್ತಾರೆ ಡಿಸೆಂಬರ್ ಒಳಗೆ. ಓಕೆನಾ? ಸೊ ಈ ಥರ ಒಂದು ಮೋಸಕ್ಕೊಳಗಾಗ್ಬಿಡ್ತಾರೆ. ಸೊ ಈ ಖಾತಾ ಮಾಡಿಸೋದಕ್ಕೆ ಯಾವುದೇ ಒಂದು ಡೆಡ್ಲೈನ್ ಇಲ್ಲ. ಸೊ ನೀವು ಫ್ರೀ ಆದಾಗ ಈ ಖಾತಾ ಮಾಡಿಸಿ. ಬಟ್ ಏನಾದರೂ ಪರ್ಚೇಸ್ ಮಾಡಬೇಕು, ಸೇಲ್ ಮಾಡಬೇಕು ಅಂದರೆ ಅವರೇ ಈ ಖಾತಾ ಕಂಪಲ್ಸರಿ ಆಗಿದೆ, ಅವಾಗ ಅವರೇ ಮಾಡಿಕೊಡ್ತಾರೆ. ಕರೆಕ್ಟ್ ಅಲ್ವಾ? ರಿಜಿಸ್ಟರ್ ಆಫೀಸಲ್ಲಿ. ಸೊ ಆ್ಯಸ್ ಆಫ್ ನೌ ಯಾವುದೇ ರೀತಿ ಒಂದು ಡೆಡ್ಲೈನ್ ಅಂತ ಕೊಟ್ಟಿಲ್ಲ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.